ನಿಮ್ಮ ರಾಜಕೀಯ ಜೀವನದ ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತಂದರೆ ನೀವು ಕಾಂಗ್ರೆಸ್ ಬಿಟ್ಟು BJP ಸೇರಿದ್ದು. ಸೊ ಯಾಕೆ ನಿಮಗೆ ಕಾಂಗ್ರೆಸ್ಸಲ್ಲಿ ಇರಲಿಕ್ಕಾಗಲಿಲ್ಲ? BJP ಯಾಕೆ ಸೇರಬೇಕಾಗಿತ್ತು? ಭಾರತೀಯ ಜನತಾ ಪಾರ್ಟಿ ಭಾಳ ಗೌರವದಿಂದ ನೋಡ್ತಾ ಇದೆ, ಅಭಿಮಾನದಿಂದ ನಮ್ಮನ್ನು ನೋಡ್ತಾ ಇದೆ. ನಮ್ಮನ್ನು ಇಷ್ಟಪಟ್ಟಿದ್ದಾರೆ, ನಾವು ಇಷ್ಟಪಟ್ಟಿದ್ದೀವಿ. ಎಲ್ಲಿ ಗೌರವ ಇದೆ, ಎಲ್ಲಿ ಅಭಿಮಾನ ಇದೆ, ಅಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದಕ್ಕೇನು ಬೇಸರ ಇಲ್ಲ. ನಾನು ಒಬ್ಬನೇ ಬಿಟ್ಟಿದ್ರೆ ಪರವಾಗಿಲ್ಲ. 17 ಜನ ಏಕಕಾಲಕ್ಕೆ ಬಿಟ್ಟಿರೋದ್ರಲ್ಲಿ ಯಾರೂ ಸಹ ಮಾರಾಟ ಆಗೋಂಥ ಶಾಸಕರಲ್ಲ. BJPಯಲ್ಲೂ ಕೂಡ ನಿಮಗೆ ದೊಡ್ಡ ರೆಡ್ ಕಾರ್ಪೆಟ್ ವೆಲ್ಕಮ್ ಏನು ಇರಲಿಲ್ಲ. ಅಲ್ಲೂ ಕೂಡ ನಿಮ್ಮ ಮೇಲೆ ಹಲವಾರು ಆರೋಪಗಳನ್ನ ಮಾಡಲಾಯಿತು. ಸೊ ನಿಮಗೆ ಕಿರುಕುಳ ಕೂಡ ನೀಡಲಾಯಿತು. ಸೊ ಒಂದು ಮುನಿರತ್ನ ಅವರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಅಡೆತಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಯಿತು. ಅದನ್ನೆಲ್ಲ ಹೇಗೆ ಎದುರಿಸಿದ್ರಿ ಅಂತ ನೀವು ಆ ಟೈಮಲ್ಲಿ? ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಮಾತನಾಡಿರೋಂಥ ಮಾತುಗಳಿರ್ತವೆ, ಅದು ನಮಗೆ ಜೀವನಕ್ಕೆ ದಾರಿದೀಪ ಆಗುತ್ತೆ. ನಾನು ಜೀವರಾಜ್ ಆಳ್ವ ಒಂದು ಸಾರಿ ರಾಮಕೃಷ್ಣ ಹೆಗಡೆ ಅವ್ರ ಮನೆಗೆ ಹೋಗ್ತೀವಿ. ಅವತ್ತು ಹೆಗಡೆ ಅವ್ರು ಹೇಳ್ತಾರೆ, ರಾಜಕೀಯಕ್ಕೆ ಬಂದ ಮೇಲೆ ಚಪ್ಪಲಿ ಹಾರನೂ ಇರ್ತದೆ, ಹೂವಿನ ಹಾರನೂ ಇರ್ತದೆ. ಇದು ರಾಮಕೃಷ್ಣ ಹೆಗಡೆ ಅವರು ಹೇಳಿ. ಒಬ್ಬ ಜನನಾಯಕ ಆಗಬೇಕಂತಂದರೆ ನೀವು ಕೂಡ ಹೇಳ್ತಾ ಇದ್ರಿ, ಸೊ ಹಲವಾರು ಚಪ್ಪಲಿ ಹಾರ ಹಾಕೊಳ್ಳಿಕ್ಕೂ ರೆಡಿ ಇರಬೇಕು, ಹೂವಿನ ಹಾರ ಹಾಕೊಳ್ಳಿಕ್ಕೂ ರೆಡಿ ಇರಬೇಕಂತ. ಸೊ ನಿಮ್ಮ ಈ ಏನು ಒಂದು 3 ಬಾರಿ MLA ಆದ್ರಿ, ಒಂದು ಸರಿ ಕಾರ್ಪೊರೇಟ್ ಆಗಿದ್ರಿ, ಈಗ ಸಚಿವರಾಗಿದ್ರಿ. ಸೊ ಅಲ್ಲಿ ಒಂದಿಷ್ಟು ಪ್ರಮುಖವಾದ ಆರೋಪಗಳು ಕೇಳಿ ಬಂದಿದ್ದಾವೆ. ಈ ಕಾರ್ಯಕ್ರಮದ ಮೂಲಕ ನಿಮ್ಮಿಂದಲೇ ಅವರನ್ನ ಸ್ಪಷ್ಟನೆ ಬಯಸ್ತೀವಿ. ಫಸ್ಟ್ ಆ ಆರೋಪಗಳು ಏನಿದ್ದಾವೆ ಅಂತ ನೋಡೋಣ. ಮುನಿರತ್ನ ವಿರುದ್ಧ ಆರೋಪಗಳು. ಆರೋಪ ನಂಬರ್ 1, 2008ರಿಂದ 2010ರಲ್ಲಿ 1,500 ಕೋಟಿ ನಕಲಿ ಬಿಲ್ ಸೃಷ್ಟಿಸಿ ಹಣ ಪಡೆದ ಆರೋಪ. 2008 2010 ಮುನಿರತ್ನ ರಾಜಕಾರಣಿನೇ ಅಲ್ಲ, ಅದು ಸಂಬಂಧ ಇದ್ದರೆ ಮುಂದಕ್ಕೆ ಹೋಗೋದು. ಆರೋಪ ನಂಬರ್ 2, 2010ರಲ್ಲಿ ಮುನಿರತ್ನ ಗುತ್ತಿಗೆದಾರ ಆಗಿದ್ದ ವೆಟರ್ನರಿ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು ವಿದ್ಯಾರ್ಥಿ ಸಾವು. ಇದು ನೀವು ಕಳಪೆ ಕಾಮಗಾರಿ ಮಾಡಿದ್ದಂಥ ಆರೋಪ. 2008ರಲ್ಲಿ ಒಂದು 8 ಲಕ್ಷ ರೂಪಾಯಿಗೆ ಇನ್ನೊಬ್ಬ ಗುತ್ತಿಗೆದಾರ ಒಂದು ಕಾಂಪೌಂಡ್ ಕಟ್ತಾರೆ. ಅವನ ಹೆಸರು ಉಮೇಶ್ ಕುಮಾರ್ ಅಂತ. ಮಳೆ ಬಂದು ಕಾಂಪೌಂಡ್ ಬೀಳುತ್ತೆ. ಬಿದ್ದಾಗ ಒಂದು ಹೆಣ್ಣು ಮಗಳು ತೀರೋದು. ಕಾರ್ಪೊರೇಟರ್ ಆಗಿದ್ದಕ್ಕೆ ಕೂಡಲೇ ಅದಕ್ಕೆ ಸಂಬಂಧ ಕಲ್ಪಿಸಿ. ರಸ್ತೆ ಗುತ್ತಿಗೆದಾರನು ಕಾಂಪೌಂಡ್ ಕಟ್ಟಿರೋ ಗುತ್ತಿಗೆದಾರನಿಗೂ ಸಂಬಂಧನೇ ಇಲ್ಲ. ಅದು ಕೋರ್ಟ್ ಒಳಗಡೆ ಖುಲಾಸೆ ಆಯಿತು. ಕೋರ್ಟ್ ಒಳಗಡೆ ಭಾಳ ಸ್ಪಷ್ಟವಾದ ಜಡ್ಜ್ಮೆಂಟು. ಮುನಿರತ್ನನಿಗೆ ರಸ್ತೆ ಕಾಂಟ್ರಾಕ್ಟ್ರೇ ಹೊರತು ಕಾಂಪೌಂಡ್ ಕಾಂಟ್ರಾಕ್ಟರ್ ಮುನಿರತ್ನ ಅಲ್ಲ. ಅದು ಮುಗಿದ ಅಧ್ಯಾಯ. ಆರೋಪ ನಂಬರ್ 3, 2018ರಲ್ಲಿ ಮುನಿರತ್ನಗೆ ಸೇರಿದ ಅಪಾರ್ಟ್ಮೆಂಟ್ನಲ್ಲಿ 10,000 ನಕಲಿ ವೋಟರ್ ID ಪತ್ತೆ. ಎಲೆಕ್ಷನ್ ಕಮಿಷನ್ ಹೇಳಿಲ್ಲ ಇದು ನಕಲಿ, ಇವತ್ತವರೆಗೂ ಹೇಳಿಲ್ಲ. ಕಲೆಕ್ಟ್ ಆಗಿದ್ದೇ ನಕಲಿ ವೋಟ್ರು ಅಂತ ಹೇಳೋ ಜಾಗದಲ್ಲಿ ವೋಟರ್ ID ಕಲೆಕ್ಟ್ ಆಗಿರೋದು ಅಲ್ಲಿ ಸಿಕ್ಕಿದೆ. ಇವತ್ತವರೆಗೂ ಅದು ಪ್ರೂವ್ ಆಗಿಲ್ಲ. ಕೋರ್ಟ್ ಒಳಗಡೆ ಇರೋಂಥ ಪ್ರಕರಣದ ಬಗ್ಗೆ ಸ್ಪಷ್ಟೀಕರಣ ಕೊಡೋದು ತಪ್ಪಾಗತ್ತೆ. ಹಾಗಾಗಿ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಣ. ಆರೋಪ ನಂಬರ್ 4, 40% ಕಮಿಷನ್ ಪಡೆದಿರುವ ಆರೋಪ. ಕೋಲಾರ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕಲೆಕ್ಟ್ ಮಾಡ್ಕೊಂಡು ಕೊಡದೇ ಇದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನ್ ಸಸ್ಪೆಂಡ್ ಮಾಡ್ತೀನಿ ಅಂತ. ಕೆಂಪಣ್ಣವ್ರು ಬೇರೆ ಯಾರೂ ಅಲ್ಲ, ನನಗೆ ಭಾಳ ಪರಿಚಯಿಸ್ತರು. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದು, ವಿರೋಧ ಪಕ್ಷದವ್ರ ಜೊತೆ ಸೇರಿಕೊಳ್ಳೋದು, ಇವೆಲ್ಲ ಭಾಳ ತಪ್ಪು. 40% ಕಮಿಷನ್ನು ಯಾವತ್ತು ಹೊರಗಡೆ ಬಂತು? ಸುಮಾರು 1 ವರ್ಷ ಬಂತಿದ್ದು. 1 ವರ್ಷದಲ್ಲಿ ಯಾರೂ ಸಹ ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಫಸ್ಟ್ ಟೈಮು ನನ್ನ ಹೆಸರು ಬಂತು. ಕೂಡಲೇ ನಾನೊಂದು ಲಾಯರ್ ನೋಟಿಸ್ ಕೊಟ್ಟೆ. 7 ದಿನಕ್ಕೆ ಒಳಗಾಗಿ ನೀವು ಕೋರ್ಟ್ಗೆ ದಾಖಲೆ ಕೊಡಿ, ಲೋಕಾಯುಕ್ತಕ್ಕೆ ದಾಖಲೆ ಕೊಡಿ, ಪ್ರಧಾನಮಂತ್ರಿಗಳಿಗೆ ದಾಖಲೆ ಕೊಡಿ, ಗವರ್ನರ್ಗೆ ಕೊಡಿ, ಎಲ್ಲಾದರೂ ಒಟ್ಟಿನೊಳಗೆ ಕೊಡಿ. ಇವತ್ತವರೆಗೆ ಎಲ್ಲೂ ಕೊಟ್ಟಿಲ್ಲ. 50 ಕೋಟಿ ನಾನು ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ನನಗೆ ಇರೋವಂಥದ್ದು ಒಂದೇ,
ಗುತ್ತಿಗೆದಾರರಾಗಿ ಕೊಟ್ಟಿದ್ರೆ ಪರವಾಗಿಲ್ಲ, ಬಟ್ ಒಂದು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಆ ಕಾಂಪೌಂಡ್ ಒಳಗಡೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಕಾಂಪೌಂಡ್ ಒಳಗಡೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದರೆ ಇವ್ರನ್ನ ಸುಮ್ಮನೆ ಬಿಡ್ಬೇಕಾ? ಇಷ್ಟೆಲ್ಲ ಮುನಿರತ್ನ ಅವರ ಮೇಲೆ ಇರುವಂಥ ಆರೋಪಗಳಿದ್ದರೂ ಕೂಡ ಆದರೂ ಮುನಿರತ್ನ ಅವರು ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಜನರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂಥ ಒಂದು 25,000 ಮಕ್ಕಳಿಗೆ ಫೀಸು, ಪುಸ್ತಕ, ಅವ್ರು ಬೇಕಾದಂಥ ಸಾಮಗ್ರಿ ಕೊಡುವ ಒಂದು ಕೆಲಸ ಮಾಡ್ತಾರೆ. ನಿಜವಾಗಲೂ ಒಬ್ಬ ರಾಜಕಾರಣಿ ಆದವನು, ಚುನಾವಣೆ ಬಂದಾಗ ಬರುವಂಥವನು ರಾಜಕಾರಣಿ ಅಲ್ಲ. ಆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕಷ್ಟಕ್ಕೆ ಯಾರಿರ್ತಾನೆ ಅವನು ರಾಜಕಾರಣಿ. ಮುನಿರತ್ನ ಪ್ರತಿ ವರ್ಷವೂ ಮಾಡ್ತಾಯಿರ್ತಾರೆ, ಅದಕ್ಕೆ ಪ್ರಚಾರ ಬೇಕಾಗಿ. ನಾನು ಮಾಡಿರೋದು ಇವತ್ತು ನಾನು ಯಾರಿಗಾನ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಮಿನಿಟಿಗೆ ನಾನು ಜ್ಞಾಪಕ ಇಟ್ಕೊಳ್ಳಲ್ಲ. ಈ ಬಾರಿ ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಮತದಾರರು ನಿಮ್ಮನ್ನು ಮತ್ತೆ ಕೈ ಹಿಡಿತಾರೆ, ಜೊತೆಗೆ BJP ಪಕ್ಷವನ್ನು ಕೂಡ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಮತದಾರ ದೇವರುಗಳು. ಮತ ಕೊಟ್ಟರೆ ಮುನಿರತ್ನ ಶಾಸಕ, ಮತ ಕೊಟ್ಟಿಲ್ಲ ಮುನಿರತ್ನ ನಿರ್ಮಾಪಕ. ಆಲ್ರೆಡಿ ಒಂದು ಉದ್ಯೋಗ ರೆಡಿ ಇದೆ ನಿಮಗೆ. ನಿಮ್ಮ ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ಗಳು ಒಂದಿಷ್ಟು ಜನ ಇಲ್ಲಿದ್ದಾರೆ, ಸೊ ಅವ್ರನ್ನೊಂದೆರಡು ಮಾತು ನಿಮ್ಮ ಬಗ್ಗೆ ಕೇಳಿಬಿಡೋಣಂತೆ. ವೆಂಕಟೇಶ್ ಬಾಬು ಅವರೇ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗ. ನಾನು ಫಸ್ಟು ಕಾರ್ಪೊರೇಟ್ರಾಗಿ ಮುನಿರತ್ನಣ್ಣ ಅವ್ರು ಬಂದಾಗ ಅವರ ಏನು ನಡೆ ನುಡಿ ಇತ್ತಲ್ಲ ಅದು ನೋಡಿ ಫಿದಾಗಿದ್ದಂಥ ವ್ಯಕ್ತಿ. ಯಾಕೆಂದರೆ ಮನೆ ಮನೆಗೂ ನೀರು. ನೀವು ನೋಡಿರಲಿಲ್ಲ ಸರ್, ನಾನು 68ರಲ್ಲಿ BCC ಹಾಸ್ಪಿಟಲ್ ಹುಟ್ಟಿದವನು. ಆ ಹಾಸ್ಪಿಟ್ಲ್ ಹೆಂಗಾಯಿತು ಕೊನೆಗೆ ಅಂತ ಅಂದರೆ, ಈ ಒಂದು ಗ್ಲಾಸ್ ಇರಲಿಲ್ಲ, ಒಂದು ಬಾಗಿಲಿರಲಿಲ್ಲ. ಹೆರಿಗೆ ಆದರೆ ಅಲ್ಲಿ ಅಕ್ಕಪಕ್ಕ ನೋಡ್ಕೊಂಡು ಹೋಗುವಂಥ ಕೆಲಸ ಆಗಿತ್ತು. ಆ ಒಂದು ಹಾಸ್ಪಿಟಲ್ನ ಸಂಪೂರ್ಣವಾಗಿ ತೆಗೆದು ಹೈಟೆಕ್ ಹಾಸ್ಪಿಟಲ್ ಕಟ್ಟಿರುವಂಥ ವ್ಯಕ್ತಿ ನಮ್ಮ MLA ಮುನಿರತ್ನ. ಒಂದು ದಿನ ಇದ್ದಕ್ಕಿದ್ದಂಗೆ ಮನೆಗೆ ಬಂದರು. ನಾವು ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ನನ್ನ ಮನಸ್ಸಲ್ಲೂ ಮನಸ್ಸಲ್ಲೂ ಇರಲಿಲ್ಲ. ಆದರೆ B.Pharm ತೊಗೊಂಬಂದು ನನ್ನ ಮನೆಗೆ ಕೊಟ್ಟರು. ಮನೆಗೆ ಬಂದು ನಾನು ಫಸ್ಟು ಯಾರಾದರೂ ಬೆಂಗಳೂರಲ್ಲಿ ಆಗಲಿ ಕರ್ನಾಟಕದಲ್ಲಿ ಶಾಸಕರು ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಮುನಿರತ್ನ ಅಣ್ಣವರು B.Pharm ಮನೆ ಕೊಟ್ಟು ನಾಳೆಯಿಂದ ಓಡಾಡು ಅಂತ ಹೇಳಿದವರು ಅವರೇನೆ. ಎರಡನೇದು, ನಾನು ಎಲ್ಲೂ ನೋಡಿಲ್ಲ, ನಾನು ಶರ್ಟ್ ಮೇಲೆ ಅವ್ರ ಫೋಟೋ ಹಾಕ್ಕೊಂಡಿದ್ದೆ. ಈ ಫೋಟೋ ನೋಡಿ ನನಗೊಂದು ಓಟ್ ಹಾಕ್ರಿ ಅಂತ ಕೇಳೋದು. ನಾನು ಬೆಂಗಳೂರಲ್ಲಿ ಹೈಯೆಸ್ಟ್ ಓಟ್ ತಗೊಂಡೆ ಅಂತಂದರೆ ಕಾರಣ ಅವ್ರ ಮುನಿರತ್ನ. ಧನ್ಯವಾದ. ಸೊ ಮುನಿರತ್ನ ಅವರು ತಾವು ಬೆಳೆಯೋದಷ್ಟೇ ಅಲ್ಲ, ಜೊತೆಗೆ ತಮ್ಮ ಜೊತೆಗಿದ್ದವ್ರನ್ನೂ ಕೂಡ ಬೆಳೆಸಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದು ಪಬ್ಬಿಗೆ ನಾನು ಪರ್ಮಿಷನ್ ಕೊಡಲ್ಲ, ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೊಡಲ್ಲ, ಒಂದು ಕ್ಲಬ್ಬಿಗೆ ಪರ್ಮಿಷನ್ ಇಲ್ಲ. ಯಾರಾದರೂ ಮನೆ ಕಟ್ತಾ ಇದ್ದರೆ ಅವ್ರಿಗೆ ಹೋಗಿ ಒಂದೇ ಒಂದು ಇಂಜಿನಿಯರ್ ಕಿರುಕುಳ ಕೊಡೋದಾಗಲಿ, ಒಬ್ಬ ಕಾರ್ಪೊರೇಟ್ರ್ ಹೋಗಿ ಕಿರುಕುಳ ಕೊಡೋದಾಗಲಿ ಯಾವುದೂ ಇಲ್ಲ. ಕ್ಷೇತ್ರದಲ್ಲಿ ಜನ ನೆಮ್ಮದಿಯಾಗಿರಬೇಕು. ಆ ನೆಮ್ಮದಿಯಾಗಿರೋದಕ್ಕೆ ಈ ಥರ ಕಾರ್ಪೊರೇಟರ್ ಕ್ಯಾಂಡಿಡೇಟ್ಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ವೀಕ್ಷಕರೇ, ಇಷ್ಟೊತ್ತು ಸಚಿವ ಮುನಿರತ್ನ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಇಲ್ಲಿಯವರೆಗೆ ತಾವು ಎದುರಿಸಿದಂತಹ ಕಷ್ಟ ಕಾರ್ಪಣ್ಯಗಳು, ಸವಾಲುಗಳು ಹಾಗೂ ಅವುಗಳನ್ನು ಅವರು ಯಾವ ರೀತಿ ಎದುರಿಸಿ ಇವತ್ತು ಒಬ್ಬ ಸಾಧಕರಾಗಿ ಹೊರಹೊಮ್ಮಿದ್ದಾರೆ ಅನ್ನುವ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಜೊತೆಗೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿ ಮತ್ತಷ್ಟು ಜನಸೇವೆಯನ್ನು ಮಾಡುತ್ತೇನೆ ಅನ್ನುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇದೇ ಇವತ್ತಿನ ಅಂತರಂಗ ಅನ್ಟೋಲ್ಡ್ ಸ್ಟೋರಿ ಆಫ್ ಎ ನೇತಾ.